Good morning, all of you students. Welcome to 8th Standard Social Science online class. Today's lesson, we will study about the South India Shatavahanas, Kadambas and Gangas. That means South India rulers or dynasty. So in this lesson, you will study about the following points. The growth of Shatavahanas in South India, their achievements, administration, the achievements of the Shatakarni, Gautamaputra Shatakarni. The Kadambas were the first to establish an empire in Karnataka, the establishment of Ganga dynasty. But listen me, ಈ ಅಧ್ಯಾಯದಲ್ಲಿ 3 ಅಂಶಗಳ ಬಗ್ಗೆ ನೀವು ತಿಳಿದುಕೊಳ್ತೀರಿ. ಆದರೆ ಈ ವರ್ಷದ ಸಿಲೆಬಸ್ಸಲ್ಲಿ ಈ 3 ಅಂಶಗಳ ಬಗ್ಗೆ ಮತ್ತು ರಾಜರ ಬಗ್ಗೆ ಮಾತ್ರ ತಿಳ್ಕೊಳ್ಳೋದು ಅವರ ಕೊಡುಗೆ, ದಟ್ ಮೀನ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್, ಇದನ್ನು ಕೈ ಬಿಡಲಾಗಿದೆ. ಆದ ಕಾರಣ ನೀವು ಓದುವಾಗ ಅಥವಾ ನೋಟ್ಸ್ ಮಾಡುವಾಗ ಈ 3 ಅಂಶಗಳ ಕೊಡುಗೆಗಳನ್ನು ಕೈ ಬಿಡಬೇಕು, ಅದನ್ನು ಪರಿಗಣಿಸಲಿಕ್ಕಿಲ್ಲ. ಕೇವಲ ಕದಂಬ ಗಂಗಾ ಶಾತವಾಹನ ಡೈನಸ್ಟಿಯ ಬಗ್ಗೆ ನೀವು ತಿಳ್ಕೊಂಡ್ರೆ ಆಯಿತು. ಅಲ್ಲಿ ಆಳಿದ ರಾಜರು ಮತ್ತು ಅವರ ಸಾಧನೆಗಳ ಬಗ್ಗೆ ಮಾತ್ರ, ಉಳಿದ ವಿಚಾರಗಳನ್ನು ಬೇಡ. ಇದು ಸೌತ್ ಇಂಡಿಯಾದವನ್ನು ಅಥವಾ ದಕ್ಷಿಣ ಭಾರತವನ್ನು ಆಳಿದ ರಾಜಮನೆತನದವರಲ್ಲಿ ಪ್ರಮುಖರಾದವರು ದ ಶಾತವಾಹನಸ್, ಕದಂಬಸ್ ಆ್ಯಂಡ್ ದ ಗಂಗಾಸ್. The Vindhya mountains separate North and South India. The area between the Vindhya mountains and Kanyakumari in the south is called South India or the Deccan region. The Shatavahanas, Kadambas, Gangas, Chalukyas, Rashtrakutas and Pallavas have been the important dynasty of this region. ನಿಮಗೆಲ್ಲರಿಗೂ ಗೊತ್ತಿರಲಿ, ಭಾರತವನ್ನು ದಕ್ಷಿಣೋತ್ತರವಾಗಿ ವಿಂಧ್ಯ ಪರ್ವತ ಶ್ರೇಣಿ ಇಬ್ಬಾಗ ಮಾಡುತ್ತದೆ. ವಿಂಧ್ಯ ಪರ್ವತ ಶ್ರೇಣಿ ಉತ್ತರದಲ್ಲಿ, ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗಿನ ವಿಸ್ತರಿಸಿದ ಈ ಭಾಗವನ್ನು ದಕ್ಷಿಣ ಭಾರತ ಅಥವಾ ದಕ್ಷಿಣ ಪ್ರಸ್ಥಭೂಮಿ ಅಥವಾ ಪ್ರದೇಶ ಅಂತ ಕರೀತಾರೆ. ಈ ಜಾಗದಲ್ಲಿ ಆಡಳಿತ ಮಾಡಿದ ರಾಜಮನೆತನಗಳು ಮುಖ್ಯವಾಗಿ ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರು. ಅವರಲ್ಲಿ ಇವತ್ತು ಈ 3 ವಂಶಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ದ ಫಸ್ಟ್ ಒನ್ ಶಾತವಾಹನಸ್, ದೇ ರೂಲ್ಡ್ ಫ್ರಮ್ 230 BCE ಟು 220 CE. 230 ಸಾಮಾನ್ಯ ಶಕಪೂರ್ವ ವರ್ಷದಿಂದ 220 ಸಾಮಾನ್ಯ ಶಕಪೂರ್ವ ವರ್ಷದವರೆಗೆ ಕರ್ನಾಟಕವನ್ನು ಆಳಿದವರು ಅಥವಾ ದಕ್ಷಿಣ ಭಾರತವನ್ನು ಆಳಿದವರಲ್ಲಿ ಈ ಶಾತವಾಹನರು ಮೊದಲಿಗರು. The Shatavahanas were the first to have established dynasty in the Deccan. All of you remember, ಶಾತವಾಹನರೇ ಮೊದಲಿಗರು ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರಲ್ಲಿ. They had settled themselves in the land between the Godavari and Krishna. ನಿಮಗೆ ಮುಂದೆ ಮ್ಯಾಪಲ್ಲಿ ತೋರಿಸ್ತೇನೆ. ಇವರು ಗೋದಾವರಿ ಮತ್ತು ಕೃಷ್ಣ ನದಿಯ ನಡುವಿನ ಪ್ರದೇಶದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು. They were the vassals of Chandragupta Maurya and were the praying tributes to him. ಚಂದ್ರಗುಪ್ತ ಮೌರ್ಯನಿಗೆ ಕಪ್ಪವನ್ನು ಅಥವಾ ಕಪ್ಪ ಕಾಣಿಕೆಯನ್ನು ಕೊಡುತ್ತಿದ್ದು ಅವನ ಸಾಮಂತರಾಗಿದ್ದರು. ಇನ್ 220 BCE, Simuka became independent, made ಶ್ರೀಕಾಕುಲಂ ಇಸ್ ಕ್ಯಾಪಿಟಲ್. ನಿಮ್ಗೆ ಗೊತ್ತಿರಲಿ, ಈ ವಂಶದ ಸ್ಥಾಪಕ ಸಿಮುಕ, ಅವನು ಈ ಶ್ರೀಕಾಕುಲಮವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ರಿಮೆಂಬರ್ ಆಲ್ ಆಫ್ ಯು, ದ ಶ್ರೀಮುಖ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನಸ್ಟಿ ಆ್ಯಂಡ್ ಶ್ರೀಕಾಕುಲಂ ವಾಸ್ ದ ಕ್ಯಾಪಿಟಲ್. ದ ಇಂಪಾರ್ಟೆಂಟ್ ಆ್ಯಂಡ್ ಪ್ರಾಮಿನೆಂಟ್ ರೂಲರ್ಸ್ ಆಫ್ ದಿಸ್ ಡೈನಸ್ಟಿ, ಇದರಲ್ಲಿ ಪ್ರಮುಖರಾದವರು ಅಂತ ಹೇಳಿದರೆ ಯಾರೆಲ್ಲ ಅಂತ. ಅದರಲ್ಲಿ ಶ್ರೀಮುಖ ಆದಮೇಲೆ ಅವನ ಸ್ಥಾಪಕ ಗೌತಮಿ ಪುತ್ರ ಶಾತಕರ್ಣಿ, the most prominent ruler of this dynasty. Remember all of you, ಶಾತವಾಹನರಲ್ಲಿ ಪ್ರಮುಖನಾದವನಂತೆಯೇ ಗೌತಮಿ ಪುತ್ರ ಶಾತಕರ್ಣಿ. He was prominent king of this dynasty. He had done away with the
the bitter enemies of the kingdom, the Shakas beyond the borders of India. Shalivana Shaka is supposed to have been inaugurated by him. All of you remember ಇವನ ಎರಡು ಸಾಧನೆಗಳಂತ ಹೇಳಿದರೆ ಈ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡುತ್ತಿದ್ದ ಅವರ ವೈರಿಗಳನ್ನು ಸಂಪೂರ್ಣವಾಗಿ ಅದನ್ನು ಆಗಾಗ ದಾಳಿ ಮಾಡದಂತೆ ತಡೆಗಟ್ಟಿದ್ದು. ದ ಸಕಾಸ್ ಆಗಾಗ ಸಕರು ದಾಳಿ ಮಾಡ್ತಿದ್ರು ಬಿಯಾಂಡ್ ದ ಬಾರ್ಡರ್ಸ್ ಆಫ್ ಇಂಡಿಯಾ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒನ್, ನೋಟ್ ದಿಸ್, ಶಾಲಿವಾನ ಶಕ ಎನ್ನುವ ಹೊಸ ಯುಗದ ಹರಿಕಾರ ಅಂತ ಹೇಳ್ಬೋದು. ಅದು ಇವನ ಕಾಲಾವಧಿಯಿಂದ ಆರಂಭಗೊಂಡಿತ್ತು. ಶಾಲಿವಾನ ಶಕೆ ಅಂತ ಕರೀತಾರೆ ಅದನ್ನು. He expanded his kingdom to include not only Konkan and Birar, Saurashtra and Malwa, but also many new areas. He had titles such as Trisamudra Toya Pitavahana. ಗೊತ್ತಿರಲಿ ನಿಮಗೆ, ಇವನು ಪಶ್ಚಿಮ ಕರಾವಳಿಯನ್ನು ಹಿಡಿದು ಈಗಿನ ಕೊಂಕಣ್ ಅಂತ ಹೇಳ್ತೇವೆ, ಹಾಗೆ ಬಿರಾರ್ ನಮ್ಮ ಉತ್ತರ ಒಳನಾಡು ಕರ್ನಾಟಕದ ತುದಿ, ಅದರ ಹಿಡಿದು ಮಾಳ್ವ ಅಂದರೆ ಮಧ್ಯಪ್ರದೇಶದ ಮಾಳ್ವದವರೆಗೆ ಅವನ ಸಾಮ್ರಾಜ್ಯ ವಿಸ್ತರಿಸಿತ್ತು. ಇವನಿಗೆ ಕೆಲವು ಬಿರುದುಗಳಿದ್ದವು. ಅದನ್ನು ತ್ರಿಸಮುದ್ರ ತೋಯ ಪಿತವಾಹನ ಅಂದರೆ ಮೂರು ಕಡೆಯ ಸಮುದ್ರದ ನೀರು ಅನ್ನು ಉಪಯೋಗಿಸಿದವ ಅಥವಾ ಅದು ಸಮುದ್ರದಿಂದ ಆವೃತವಾದ ಭೂಮಿಯ ಒಡೆಯ ಎನ್ನುವ ಅರ್ಥದಲ್ಲಿ ತ್ರಿಸಮುದ್ರ ತೋಯಪಿತ ವಾಹನ ಎನ್ನುವ ಬಿರುದವನಿಗೆ ಸಂದಿದೆ. ಹಾಗೆ ಶಾತವಾಹನ ಕುಲ ಯಶ ಪ್ರತಿಷ್ಠಾಪನಾಕಾರ ಇನ್ನೊಂದು ಬಿರುದಿದೆ. ಶಾತವಾಹನ ಕುಲ ಯಶ ಪ್ರತಿಷ್ಠಾಪನಾಕಾರ ಅಂದರೆ ಶಾತವಾಹನರ ಯಶಸ್ಸನ್ನು ಅಥವಾ ಯಶಸ್ಸಿಗೆ ನಾಂದಿ ಹಾಡಿದವ ಅಥವಾ ಪ್ರತಿಷ್ಠಾಪಿಸಿದ ಎನ್ನುವ ಅರ್ಥ ಬರುವಂತೆ ಈ ಬಿರುದನ್ನು ನೀಡಲಾಗಿದೆ. ಇನ್ನೊಂದು ಯಜ್ಞಶ್ರೀ ಶಾತಕರ್ಣಿ, ದಟ್ ಈಸ್ ನಾಟ್ ಟೈಟಲ್. ದ ಲಾಸ್ಟ್ ರೂಲರ್, ದ ಯಜ್ಞಶ್ರೀ ಶಾತಕರ್ಣಿ ವಾಸ್ ದ ಲಾಸ್ಟ್ ಕಿಂಗ್ ಆಫ್ ದಿಸ್ ಡೈನಸ್ಟಿ. During this time, on account of continual attack by the Shakas, the empire stood devastated. So, what is the reason for the decline of Shatavahana dynasty? Remember all of you, that is the continuous attack of Shakas on the kingdom of Shatavahana. So, here remember, the Simukha was the founder of this dynasty. The Srikakulam was the capital. The very famous ruler Gautamiputra Shatakarni, and the title he had earned and the achievement of Gautamiputra Shatakarni. ಗೌತಮಿಪುತ್ರ ಶಾತಕರ್ಣಿಯ ಸಾಮ್ರಾಜ್ಯ ವಿಸ್ತಾರ, ಅವನ ಸಾಧನೆಗಳು, ಅವನಿಗಿದ್ದ ಬಿರುದುಗಳನ್ನು ನೀವು ತಿಳ್ಕೊಂಡಾಯಿತು. ಸೊ ಡ್ಯೂರಿಂಗ್ ದ ಶಾತವಾಹನ ರೂಲ್ ದ ಕಿಂಗ್ ವಾಸ್ ದ ಸುಪ್ರೀಂ. ದ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಅವರ ರಾಜಕೀಯ ಆಡಳಿತ ಹೇಗಿತ್ತು ಕೇಳಿದರೆ, ಅಲ್ಲಿ ಕಿಂಗ್ ಶಾತವಾಹನರ ಕಾಲದಲ್ಲಿ ಎಲ್ಲರ, ಶಾತವಾಹನ ಅಂಥೇಳಿ ಅಲ್ಲ, ಎಲ್ಲ ವಂಶದಲ್ಲಿಯೂ ರಾಜನೇ ಆಡಳಿತ ಮುಖ್ಯಸ್ಥನಾಗಿರ್ತಿದ್ದ. The kingdom had been divided into provinces called ಜನಪದ. ಸಾಮ್ರಾಜ್ಯವನ್ನು ಜನಪದವಾಗಿ ವಿಸ್ತರಿಸಲಾಗಿತ್ತು. For the purpose of administration, and officers had been appointed to look after them. The cities and villages were looked after by self-governing institution. ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಮಿನಿಸ್ಟ್ರು, ಅಧಿಕಾರಿಗಳಿದ್ದರು. ಜೊತೆಗೆ ಟೌನ್ ಅಥವಾ ನಗರ ಮತ್ತು ಹಳ್ಳಿ ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ಸ್ವಯಂ ಆಡಳಿತ ವ್ಯವಸ್ಥೆ ಅಥವಾ ಸ್ಥಾನಿಕ ಆಡಳಿತ ವ್ಯವಸ್ಥೆ ಇತ್ತು. ದೇರ್ ವಾಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ವರ್ಣ ಇನ್ ದ ಸೊಸೈಟಿ. ಯಾವುದೇ ಸಮಾಜ ವ್ಯವಸ್ಥೆ ಹೇಗಿತ್ತು ಕೇಳಿದರೆ, ಸಮಾಜದಲ್ಲಿ ವರ್ಣದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇರಲಿಲ್ಲ. ಈವನ್ ವುಮೆನ್ ಹೆಲ್ಡ್ ಹೈ ಆಫೀಸರ್ಸ್ ಆ್ಯಂಡ್ ಹ್ಯಾಡ್ ಹೈ ಸ್ಟೇಟಸ್ ಇನ್ ಸೊಸೈಟಿ. ದೇರ್ ವೇರ್ ಪೀಪಲ್ ಆಫ್ ಡಿಫರೆಂಟ್ ಆಕ್ಯುಪೇಷನ್ಸ್ ಲೈಕ್ ಫಾರ್ಮರ್ಸ್, ಮರ್ಚೆಂಟ್ಸ್, ಗೋಲ್ಡ್ ಸ್ಮಿತ್, ಫಿಶರ್ಮೆನ್, ಕಾರ್ಪೆಂಟರ್ಸ್, ವೀವರ್ಸ್, ಮೆಡಿಸಿನ್ ಮ್ಯಾನ್ ಎಟ್ಸೆಟ್ರಾ. ಇವರೆಲ್ಲರೂ ಸಮಾಜದಲ್ಲಿ ಇದ್ದರು. ಹೆಂಗಸರಿ ಅಥವಾ ಸ್ತ್ರೀಯರಿಗೆ ಉನ್ನತ ಸ್ಥಾನ ಇತ್ತು. ದೇರ್ ವೇರ್ ಆಕ್ಯುಪೇಷನಲ್ ದ ಅಸೋಸಿಯೇಷನ್ಸ್, ವ್ಯಾಪಾರಕ್ಕೆ ಸಂಬಂಧಪಟ್ಟ ಅಥವಾ ವೃತ್ತಿಗೆ ಸಂಬಂಧಪಟ್ಟ ಸಂಘಗಳಿದ್ದವು. ಲೇಟರ್
these association emerged as a commercial and trade organization. ಈ ಸಂಘ ಸಂಸ್ಥೆಗಳೇ ಮುಂದೆ ವ್ಯಾಪಾರಿ ಸಂಘಟನೆಗಳಾಗಿ ಬೆಳೆದವು. There was the encouragement for even foreign trade and ನಾಸೆ, ವಿದೇಶಿ ವ್ಯಾಪಾರಕ್ಕೆ ಅವಕಾಶ ಇತ್ತು. This is the economic system of Shatavana's period. The Nasik, Kalyan, Broch and Bhatkal were trade centers. ಶಾತವಾಹನ ಕಾಲದ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಅಂತಂದರೆ ಇವು ನಾಸಿಕ್, ಕಲ್ಯಾಣ, ಬ್ರೋಚ್ ಆ್ಯಂಡ್ ಭಟ್ಕ. ಸೊ ದಿಸ್ ಈಸ್ ಅಬೌಟ್ ದ ಎಕನಾಮಿಕ್ ಸಿಸ್ಟಮ್, ಸೋಷಿಯಲ್ ಸಿಸ್ಟಮ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಶಾತವಾಹನ period. The Shatavahanas who followed the Vedic tradition encouraged other religions like Buddhism and Jainism believed in harmony. ಅವರು ವೈದಿಕರಾಗಿದ್ದರು, ಅಂದರೆ ವೈದಿಕ ಧರ್ಮ ಹಿಂದೂಗಳಾಗಿದ್ದರು. ಅದಲ್ಲದೆ ಬೌದ್ಧಿಸಮ್ ಮತ್ತು ಜೈನಿಸಮ್ ಈ ಧರ್ಮಗಳಿಗೂ ಸಹ ಅವರು ಪ್ರೋತ್ಸಾಹ ನೀಡ್ತಿದ್ರು. ಸೊ ಇಲ್ಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮತ್ತು ಅದ್ರ ಬಗ್ಗೆ ಇಲ್ಲಿ ಬೇಡ, ಯಾಕಂದರೆ ಈ ವರ್ಷ ಸಿಲೆಬಸ್ಸಲ್ಲಿ ಅದನ್ನು ಕಟ್ ಮಾಡಿದ್ದಾರೆ. ಇಲ್ಲಿವರೆಗೆ ತಿಳ್ಕೊಳ್ಳಿ ಶಾತವಾಹನರ ಕಾಲದ ಪ್ರಮುಖ ರಾಜ ಹಾಗೂ ಅವನ ಸಾಧನೆಗಳು ಮತ್ತು ಸ್ಥಾಪಕರು, ಬೇರೆ ಯಾವ ವಿಚಾರ ಬೇಡ. ದ ನೆಕ್ಸ್ಟ್ ಕದಂಬಾಸ್, ದೇ ರೂಲ್ಡ್ ಫ್ರಮ್ 325 CE to 540 CE. ಇಲ್ಲಿ ಕದಂಬರು 325 ಸಾಮಾನ್ಯ ಶಕ ವರ್ಷದಿಂದ 540 ಸಾಮಾನ್ಯ ಶಕ ವರ್ಷದವರೆಗೆ ಆಡಳಿತವನ್ನು ಮಾಡಿದರು. ದಿಸ್ ಈಸ್ ದ ಫಸ್ಟ್ ಡೈನೆಸ್ಟಿ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ರಾಜಮನೆತನಗಳಲ್ಲಿ ಇವರು ಪ್ರಮುಖರು. ಒಂದು ಮಾರ್ಕಿನ ಪ್ರಶ್ನೆ, ನಿಮಗೆ ಅದು ಗೊತ್ತಿರಲಿ. ಸೊ ಕರ್ನಾಟಕದ ಪ್ರಥಮ ರಾಜಮನೆತನ ಯಾವುದು ಕೇಳಿದರೆ ನೀವು ಕದಂಬರು ಅಂತ ಬರೀಬೇಕು. ದೇರ್ ಕ್ಯಾಪಿಟಲ್ ವಾಸ್ ಬನವಾಸಿ, ವಿಚ್ ಈಸ್ ಇನ್ ಟುಡೇಸ್ ನಾರ್ತ್ ಕೆನಡಾ ಡಿಸ್ಟ್ರಿಕ್ಟ್. ಸಿರ್ಸಿ ಸಮೀಪ ಇರುವಂಥ ಬನವಾಸಿ ಇವರ ರಾಜಧಾನಿ. ಆ್ಯಂಡ್ ಮಯೂರ ಶರ್ಮ ವಾಸ್ ದ ಫೌಂಡರ್ ಆ್ಯಂಡ್ ಎ ಗ್ರೇಟ್ ಕಿಂಗ್ ಆಫ್ ದಿಸ್ ಡೈನೆಸ್ಟಿ. ಈ ವಂಶದ ಸ್ಥಾಪಕ ಮಯೂರ ಶರ್ಮ, ಮೊದಲು ಮಯೂರ ವರ್ಮನಾಗಿದ್ದ. ಇಲ್ಲಿ ಗೊತ್ತಿರಲಿ, the first dynasty established the kingdom in Karnataka, that was Kadambas. Capital of Kadamba, Banavasi, in North Canara district, and founder Mayura Sharma. The previous name Mayura Varma. Mayura Sharma was insulted. ಈ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಕಾರಣವಾದ ಒಂದು ಹಿನ್ನೆಲೆ ಇಲ್ಲಿದೆ. ಮಯೂರ ಶರ್ಮ ವಾಸ್ ಇನ್ಸಲ್ಟೆಡ್ ಬೈ ದ ಪಲ್ಲವ ಕಿಂಗ್ ಶಿವಸಖಂಡ ವರ್ಮ. He adopted the Kshatriya way of life and became ಮಯೂರ ವರ್ಮ. ಮಯೂರ ಶರ್ಮ ಇದ್ದದ್ದು ಮಯೂರ ವರ್ಮ ಆದ. ಮೊದಲವನ ಹೆಸರು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಮಯೂರ ಶರ್ಮ ಅಂದರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವ, ಆದರೆ ನಂತರ ಮಯೂರ ವರ್ಮ ಅಂದರೆ ಕ್ಷತ್ರಿಯ ಒಂದು ಹೆಸರನ್ನು ಧರಿಸಿಕೊಂಡು ರಾಜ್ಯ ಸ್ಥಾಪನೆ ಮಾಡಿದಕ್ಕೆ ಕಾರಣವಾದ ಹಿನ್ನೆಲೆ ಏನು ಕೇಳಿದರೆ, ಪಲ್ಲವರ ದೊರೆ ಶಿವಸಖಂಡವರ್ಮನಿಂದ ಅವನು ಅವಮಾನಿತನಾಗ್ತಾನೆ. ಹೇಗಂತ ಹೇಳಿದರೆ, ಒಂದು ಬಾರಿ ಅವ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಬಟ್ಟೆಗಳನ್ನು ನದಿಯ ದಡದಲ್ಲಿ ಒಣಗಲಿಕ್ಕೆ ಹಾಕಿರ್ತಾನೆ. ಆ ಸಮಯದಲ್ಲಿ ಪಲ್ಲವರ ರಾಜನ ಸೈನಿಕರು ಆ ಮಡಿ ಬಟ್ಟೆಯ ಮೇಲೆ ತನ್ನ ಸೇನೆಯನ್ನು ಅದರ ಮೇಲೆ ಸೇನೆಯ ಕುದುರೆಗಳನ್ನು ಅದರ ಮೇಲೆ ಓಡಿಸ್ಕೊಂಡು ಹೋಗಿ ಅದನ್ನು ಕೊಳಕು ಮಾಡ್ತಾರೆ. ಆಗ ಮಯೂರ ಶರ್ಮನಿಗೆ ಸಿಟ್ಟು ಬಂದು ಪ್ರತಿಜ್ಞೆ ಮಾಡ್ತಾನೆ, ಈ ಘಟನೆಗೆ ಕಾರಣವಾದ ಪಲ್ಲವ ಸೇನೆಯನ್ನು ಸೋಲಿಸಿ ನಾನು ಪ್ರತೀಕಾರ ತೆಗೆದುಕೊಳ್ತೇನೆ ಅಂತ ಹೇಳ್ಕೊಂಡು ಅಲ್ಲಿಂದ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಮಯೂರ ವರ್ಮನಾಗ್ತಾನೆ. ಹಿ ಡಿಫೀಟೆಡ್ ಪಲ್ಲವಾಸ್ ಇನ್ ಎ ವಾರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ದ ಕದಂಬ ಎಂಪೈರ್. He is the pride of all Karnadigas.
ಗೊತ್ತಿರಲಿ. ಅದೇ ಸೇಡಿನಿಂದ ಸೇನೆಯನ್ನು ಕಟ್ಟಿ ಪಲ್ಲವ ದೊರೆಯನ್ನು ಸೋಲಿಸಿ ಕರ್ನಾಟಕದಲ್ಲಿ ಮೊದಲ ರಾಜಮನೆತನವನ್ನು ಏನು ಮಾಡ್ತಾರೆ ಕೇಳಿದರೆ ಮಯೂರವರ್ಮ ಸ್ಥಾಪನೆ ಮಾಡ್ತಾನೆ. ಕರ್ನಾಟಕ ನಕಾಶೆಯಲ್ಲಿ ಮಯೂರವರ್ಮನ ಸಾಮ್ರಾಜ್ಯವನ್ನು ಸರ್ಕಲಲ್ಲಿ ಗುರುತಿಸಿದ್ದಾರೆ. ನಿಮ್ಮ ನೋಟ್ಬುಕ್ಕಲ್ಲಿ ಅದನ್ನು ಮ್ಯಾಪನ್ನು ಬಿಡಿಸಿ ಮಯೂರವರ್ಮನ ಆ ಒಂದು ಸಾಮ್ರಾಜ್ಯದ ವಿಸ್ತಾರವನ್ನು ಗುರುತಿಸ್ಕೊಳ್ಬೇಕು ನೀವು. ದ ಕದಂಬ ಮೇಡ್ ಎ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಆ್ಯಂಡ್ ಇಂಡಿಯನ್ ಕಲ್ಚರ್. Their political unity was around their 100 years under the Kadamba rule. The royal priests, ministers and military generals played a significant role in administration. For administrative purpose, provincial officers had been appointed to look after the provinces. This is the administrative system. ಇಲ್ಲಿ ಹಾಗೆ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಅಧಿಕಾರಿಗಳು ಮಂತ್ರಿಗಳಿದ್ದರು. ಅವರೆಲ್ಲರೂ ಈ ಸಾಮ್ರಾಜ್ಯದ ಆಡಳಿತ ಚುರುಕುಗೊಳ್ಳಿಕ್ಕೆ ಕಾರಣಕರ್ತರಾಗಿದ್ದರು. ಹಾಗೆ ಲ್ಯಾಂಡ್ ರೆವಿನ್ಯೂ ವಾಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇನ್ ದ ಕಿಂಗ್ಡಮ್. ದ ಆಕ್ಯುಪೇಷನ್ ಸಚ್ ಆಸ್ ಕಾರ್ಪೆಂಟ್ರಿ, ಗೋಲ್ಡ್ಸ್ಮಿತಿ, ಬ್ಲ್ಯಾಕ್ ಸ್ಮಿತಿ, ವೀವಿಂಗ್, ಆಯಿಲ್ ಎಕ್ಸ್ಟ್ರಾಕ್ಷನ್ ಅಂದರೆ ಎಣ್ಣೆ ತೆಗೆಯುವುದು, pottery were the main ones in the society. There was greater encouragement for agriculture and trade. Most of the people followed ವರ್ಣಾಶ್ರಮ ಅಂದರೆ ಎಲ್ಲರೂ ವರ್ಣಾಶ್ರಮ ಪದ್ಧತಿಯನ್ನು ಅನುಸರಿಸ್ತಿದ್ರು. ಗ್ರೇಟರ್ ಇಂಪಾರ್ಟೆನ್ಸ್ ವಾಸ್ ಗಿವನ್ ಟು ಪ್ಯಾಟ್ರಿಯಾರ್ಕಿ ಆ್ಯಂಡ್ ಅನ್ಡಿವೈಡ್ ಫ್ಯಾಮಿಲಿ. ಸಮಾಜದಲ್ಲಿ ಈ ವರ್ಣಾಶ್ರಮ ವ್ಯವಸ್ಥೆ ಇತ್ತು, ಜೊತೆಗೆ ಪಿತೃಪ್ರಧಾನ ವ್ಯವಸ್ಥೆ ಮತ್ತು ಅವಿಭಕ್ತ ಕುಟುಂಬ ಪದ್ಧತಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲಾಗಿತ್ತು. ಸೊ ದಿಸ್ ಈಸ್ ಅಬೌಟ್ ದ ಅಡ್ಮಿನಿಸ್ಟ್ರೇಟಿವ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಸಿಸ್ಟಮ್ ಆಫ್ ದಿಸ್ ಟೈಮ್. ಇಷ್ಟನ್ನು ತಿಳ್ಕೊಳ್ಳಿ. ತುಂಬ ಇದೆ ವಿಷಯ, ನಿಮಗೆ ಅದರ ಅಗತ್ಯ ಇಲ್ಲ, ಜಸ್ಟ್ ಇದನ್ನು ಓದ್ಕೊಂಡಿರಿ. ದೋ ದೇ ವ್ಯಾರ್ ದ ಫಾಲೋವರ್ಸ್ ಆಫ್ ದ ವೇದಿಕ್ ಕಲ್ಚರ್, ದ ಕದಂಬ ಎನ್ಕರೇಜ್ಡ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಇವರು ಸಹ ವೈದಿಕರಾಗಿದ್ದರು, ಅದು ಜೈನಿಸಮ್ ಮತ್ತು ಬುದ್ಧಿಸಮನ್ನು ಪ್ರೋತ್ಸಾಹಿಸಿದರು. They gave charity to Jain temples and scholars at Hangal and Puligere and other places and promoted the spread of Jain culture. ಹಾಗೆ ಜೈನ ಟೆಂಪಲ್ಗಳಿಗೆ ವಿದ್ವಾಂಸರಿಗೆ ಇವರು ಪ್ರೋತ್ಸಾಹ ನೀಡಿದರು. ಹಾನಗಲ್, ಪುಲಿಗೆರೆ ಮತ್ತು ಇತರ ಪ್ರದೇಶಗಳಲ್ಲಿ ಜೈನ ಧರ್ಮದ ಬೆಳವಣಿಗೆ ಇವರು ಶ್ರಮಿಸಿದರು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ Kadambas. So here also you don't read about the contribution of the Kadambas. ಇಲ್ಲಿ ಕದಂಬರ ಬಗ್ಗೆ ನಿಮಗೆ ತಿಳ್ಕೊಳ್ಳೋದು ಬೇಡ. ಹಾಗೆ ನೆಕ್ಸ್ಟ್ ನಾವು ತಿಳ್ಕೊಬೇಕಾದ್ದು ಗಂಗರ ಬಗ್ಗೆ. ದೇ ಗಂಗಾ ರೂಲ್ಡ್ ಫ್ರಮ್ 350 CE ಟು ದ 1004 CE, 350 ಸಾಮಾನ್ಯ ಶಕವರ್ಷದಿಂದ 1004ನೇ ಇಸ್ವಿಯವರೆಗೆ ಅವರು ಏನು ಮಾಡಿದರು ಅಂತಂದರೆ ನಮ್ಮ ಈ ಪ್ರದೇಶವನ್ನು ಆಳಿದರು. ಇಲ್ಲಿ ಕಾಂಟ್ರಿಬ್ಯೂಷನ್ ಬಗ್ಗೆ ಬೇಡ ನಿಮಗೆ, ಜಸ್ಟ್ ಯಾವುದನ್ನು ಓದ್ಕೊಳ್ಳಿ ಅಂತ ಹೇಳಿದರೆ ಅಲ್ಲಿ ಬರುವಂಥ ಕೆಲವು ವಿಶೇಷ ವಿಚಾರಗಳ ಬಗ್ಗೆ. ಇದು ಯಾವುದು ಬೇಡ, ಕಾಂಟ್ರಿಬ್ಯೂಷನ್ ಬಗ್ಗೆ ಬೇಡ. ಅಲ್ಲಿ ಒಂದು ಪೇಜ್ ಮಿಸ್ ಆಗಿದೆ, ಆ ಪೇಜನ್ನು ನೋಡ್ಕೊಳ್ಳಿ. ಹೀಗಿದೆ. ದೇ ರೂಲ್ಡ್ ಫ್ರಮ್ 350 CE ಟು 1004 CE. The rise and fall of dynasty of Ganga rulers constitute an important chapter in early history of Karnataka. The founders of the Ganga dynasty claimed their descent from the Ikshwaku dynasty. They ruled from Kualala, Talakadu and Manyapura, the today's Manne in Nelamangala, Bangalore rural district. ಇಲ್ಲಿ ಮೊದಲ ಅರ್ಥ ಮಾಡ್ಕೊಳ್ಳಿ. ಗಂಗರು 350ರಿಂದ 1004ನೇ ಇಸ್ವಿಯವರೆಗೆ ಆಡಳಿತ ಮಾಡಿದರು. ಇವರ ಒಂದು ಉಗಮ ಮತ್ತು ಅವನತಿ ನಮ್ಮ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯ. ಗಂಗರ ವಂಶದ ಸ್ಥಾಪಕರು ಇಕ್ಷ್ವಾಕು ವಂಶಕ್ಕೆ ಸಂಬಂಧಪಟ್ಟವರು. ದೇ ರೂಲ್ಡ್ ಫ್ರಮ್
ಕುವಾಲಲ, ಅವರ ಮೊದಲ ರಾಜಧಾನಿ ಕುವಾಲಲ ಆಗಿತ್ತು. ನಂತರ ತಲಕಾಡಿನ ಗಂಗರಂತಲೇ ಫೇಮಸ್ ಆಗಿದ್ದರು. ನೆಕ್ಸ್ಟ್ ಮಾನ್ಯಪುರ, ಅದನ್ನು ಈಗಿನ ಮೊನ್ನೆ ನೆಲಮಂಗಲದ ಹತ್ತಿರ, ಬೆಂಗಳೂರಿನ ನೆಲಮಂಗಲ ಹತ್ತಿರುವಂಥ ಮೊನ್ನೆ ಅವರ ರಾಜಧಾನಿಯಾಗಿತ್ತು. ದ ಗಂಗಾವಾಡಿ ಕಿಂಗ್ಡಮ್ ವಿಚ್ ಬಿಗ್ಯಾನ್ ವಿತ್ ದ ರೂಲ್ ಆಫ್ ದಡಿಗ, ಅವರ ಇನ್ನೊಂದು ಗಂಗಾವಾಡಿ ಅಂತ, ಅದನ್ನು ಗಂಗವಾಡಿ ಅಂತ, ಗಂಗರ ನಾಡನ್ನು ಗಂಗವಾಡಿ ಅಂತ ಕರಿತಿದ್ರು. ಅದು ಯಾರಿಂದ ಪ್ರಾರಂಭವಾಯಿತು? ದಡಿಗ ಎನ್ನುವ ರಾಜ್ಯನಿಂದ. ಆಲ್ಸೋ ನೋನ್ ಆಸ್ ದ ಕೊಂಗಣಿ ವರ್ಮ, ದಡಿಗನನ್ನು ಕೊಂಗಣಿ ವರ್ಮ ಅಂತಲೂ ಕರಿತಿದ್ರು. ವಾಸ್ ರೂಲ್ಡ್ ಬೈ 27 ಕಿಂಗ್ಸ್. The second important person who was Durvinita, the very prominent ruler of this dynasty. Durvinita was a famous king of this dynasty. He was a brave warrior and scholar. He ruled for a long period and gained control of Punnata. ಈ ವಂಶದ ಪ್ರಮುಖ ಹಾಗೂ ಒಬ್ಬ ಯೋಧನಂತ ಹೇಳಿದರೆ ಅದರಲ್ಲಿ ದುರ್ವಿನಿತ. ಈ ದುರ್ವಿನಿತ, ಹಿ ವಾಸ್ ಎ ಬ್ರೇವ್ ವಾರಿಯರ್. ಬ್ರೇವ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಾಗ್ತದೆ, ತುಂಬ ಧೈರ್ಯಶಾಲಿ ಯೋಧನಾಗಿದ್ದ, ಹಾಗೆ ವಿದ್ವಾಂಸನೂ ಆಗಿದ್ದ. ಆ್ಯಂಡ್ ಗೇನ್ ಕಂಟ್ರೋಲ್ ಪುನ್ನಾಟ ಇನ್ ಆರ್ಡರ್ ಟು ಸ್ಟ್ರೆಂಥನ್ ಹಿಸ್ ಕಿಂಗ್ಡಮ್. ಪುನ್ನಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸಿ ತನ್ನ ಸಾಮ್ರಾಜ್ಯವನ್ನು ಬಲಗೊಳಿಸಿದ. ದ ನಲ್ಲಾಲ ಕಾಪರ್ ಇನ್ಕ್ರಿಪ್ಷನ್, ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ, ನಲ್ಲಾಲ ತಾಮ್ರ ಶಾಸನವು ಇವನ ಬಗ್ಗೆ, ಅವನ ಸಾಧನೆ ಬಗ್ಗೆ ನಮಗೆ ತಿಳಿಸಿಕೊಡ್ತದೆ. ಕನ್ಸ್ಟ್ರಕ್ಟೆಡ್ ಮೆನಿ ಲೇಕ್ಸ್ ಫಾರ್ ದ ಪರ್ಪಸಸ್ ಆಫ್ ಇರಿಗೇಷನ್, ಅವನ ಸಾಧನೆಗಳಲ್ಲಿ ಇದು ಒಂದು. ವ್ಯವಸಾಯಕ್ಕೆ ಕೆರೆಗಳನ್ನು ಕಟ್ಟಿಸಿದ್ದು. ಹಿ ವಾಸ್ ಎ ಲವರ್ ಆಫ್ ಲಿಟ್ರೇಚರ್ ಆ್ಯಂಡ್ ರೋಟ್ ಎ ಕ್ರಿಯೇಟಿವ್ ವರ್ಕ್ಸ್ ಇನ್ ಸಂಸ್ಕೃತ್ ಆ್ಯಂಡ್ ಕನ್ನಡ. ಹಿ ಈವನ್ ಟ್ರಾನ್ಸ್ಲೇಟೆಡ್ ದ ಪ್ರಾಕೃತ್ ವರ್ಕ್, ದ ವಡ್ಡಕಥ ಆಫ್ ಗುಣಾಢ್ಯ ಇಂಟು ಸಂಸ್ಕೃತ್. ವೆರಿ ಇಂಪಾರ್ಟೆಂಟ್ ಒನ್. ಗುಣಾಢ್ಯನ ವಡ್ಡಕಥ ಎನ್ನುವ ಸಂಸ್ಕೃತ, ವಡ್ಡಕಥ ಎನ್ನುವ ಪ್ರಾಕೃತ ಭಾಷೆಯ ಗ್ರಂಥವನ್ನು ಸಂಸ್ಕೃತಕ್ಕೆ ಭಾಷಾಂತರಗೊಳಿಸಿದ್ದು ಯಾರು ಕೇಳಿದರೆ ದುರ್ವಿನಿತ. ಯೋಧ ಮಾತ್ರ ಅಲ್ಲ, ಹಾಗೆ ಸಂಸ್ಕೃತದಲ್ಲಿ ಪ್ರಮುಖ ವಿದ್ವಾಂಸನೂ ಆಗಿದ್ದ. ಸೊ ದಿಸ್ ಈಸ್ ಅಬೌಟ್ ಗಂಗಾಸ್. But here also you don't read about the contribution of the Gangas. So in today's lesson you are studied about the 3 dynasties. Once again recall to you. Number 1, the Shatavahanas, the first dynasty they established in South India. The next Kadamba, this was the first dynasty they established a kingdom or empire in Karnataka. Remember the third one, the Gangawadi Gangas or Talakadu Gangas. Here remember once again the famous ruler, founder and their capital. Only there is no the side heading contribution of these dynasties to Indian or Karnataka culture. ಈ ಸಲ ಅದನ್ನು ತೆಗೆದಿದ್ದಾರೆ. ಅದ ಕಾರಣ ಉಳಿದದ್ದು ನೀವು ಓದೋದು ಬೇಡ. ಈ ಪಾಠದಲ್ಲಿ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ಅಲ್ಲಿ ಸರಿಯಾಗಿ ಪಾಠವನ್ನು ನೋಡಿಕೊಂಡು ಪುಸ್ತಕವನ್ನು ಓದಿಕೊಂಡು ಉತ್ತರ ಬರೆಯಿರಿ. The question number 1 and fill up the blanks. Complete the following sentences. The Shimukha made dash his capital. ಶಿಮುಖ ಅಂದರೆ ಯಾರಂತ ಗೊತ್ತಿರಬೇಕು, ಅವನ ರಾಜಧಾನಿ ಯಾವುದು ಅಂತ ಹುಡುಕಿ ಬರೀಬೇಕು ನೀವು. ದ ಲಿಟ್ರರಿ ವರ್ಕ್ ರಿಟರ್ನ್ ಬೈ ಹಾಲ, ಅದು ನಿಮಗೆ ಲಿಟ್ರೇಚರಲ್ಲಿ ಬರ್ತದೆ, ಅದನ್ನು ನೀವು ಬರೆಯೋದು ಬೇಡ, ಯಾಕಂದರೆ ಅದು ಕಾಂಟ್ರಿಬ್ಯೂಷನಲ್ಲಿ ಬರುವಂಥದ್ದು. ಅದ್ರ ಬಗ್ಗೆ ನೀವು ಬರಬೇಕು. ಶಾತವಾಹನರ ದೊರೆ ಹಾಲ ಬರೆದಂಥ ಒಂದು ಕೃತಿ ಅದು. ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಇನ್ ಕನ್ನಡ, ಇದು ಗೊತ್ತಿರಲಿ ನಿಮಗೆ, ಅದು ಹಲ್ಮಿಡಿ ಅಂತ ಬರೆದಿಟ್ಕೊಳ್ಳಿ. ಹಲ್ಮಿಡಿ ಅದು ಪುಸ್ತಕದಲ್ಲಿ ಇದೆ, ಕದಂಬರ ಪಾಠದಲ್ಲಿ ಅದು ಸಿಲಬಸ್ಸಿಗೆ ಅದನ್ನು ತೆಗೆದಿದ್ದಾರೆ. ಆದರೂ ನಿಮ್ಗೆ ಗೊತ್ತಿರಲಿ. ಬನವಾಸಿ ದ ಕ್ಯಾಪಿಟಲ್ ಆಫ್ ದ ಕದಂಬ ಈಸ್ ಇನ್ ಟುಡೇಸ್ ಡ್ಯಾಶ್ ಡಿಸ್ಟಿಕ್, ಅದಿದೆ, ಅದು ನಾರ್ತ್ ಕನ್ನಡ ಅಥವಾ ಉತ್ತರ ಕನ್ನಡ ಡಿಸ್ಟಿಕ್. ದ ಪ್ರಾಮಿನೆಂಟ್ ಕಿಂಗ್ ಅಮಂಗ್ ದ ಗಂಗಾ ವಾಸ್, ಅದು ದುರ್ವಿನಿತ ಅಂತ ನಿಮಗೆ ಗೊತ್ತಿರಲಿ. ದ ಲಿಟ್ರರಿ ವರ್ಕ್ ರಿಟರ್ನ್ ಬೈ ಚಾವುಂಡರಾಯ ಈಸ್ ಚಾವುಂಡರಾಯ ಪುರಾಣ.
ಅದು ಸಹ ನಿಮ್ಮ ಅಭ್ಯಾಸಕ್ಕೆ ಇಲ್ಲ, ಆದರೂ ಬರೆದಿಟ್ಕೊಳ್ಳಿ. ಚಾಮುಂಡರಾಯ ಪುರಾಣ. ದ ಆನ್ಸರ್ ದ ಬ್ರೀಫ್. ಹೂ ವಾಸ್ ದ ಲಾಸ್ಟ್ ಕಿಂಗ್ ದ ಶಾತವಾಹನಸ್? ಹೌ ಡಿಡ್ ದೇ ಡೈನೆಸ್ಟಿ ಬಿಕಮ್ ವೀಕ್? ನಿಮಗೆ ಅಲ್ಲಿ ನಾನು ಹೇಳಿದೆ ಲಾಸ್ಟ್ ರೂಲರ್ ಯಾರು, ಶಾತವಾಹನರ ಗೌತಮಿಪುತ್ರ ಶಾತಕರ್ಣಿಯ ನಂತರ ಯಾರು ಬರ್ತಾರೆ, ಯಾಕೆ ಆ ಡೈನಸ್ಟಿ ಅವನತಿ ಹೊಂದಿತು? ಅದು ಅವನತಿ ಹೊಂದಕ್ಕೆ ಕಾರಣ ಒಂದೇ ವಾಕ್ಯದಲ್ಲಿ ಶಕರ ಕಂಟಿನ್ಯೂಯಸ್ ಅಟ್ಯಾಕ್. ಅವನ ಹೆಸರು ಬರೀರಿ. ರೈಟ್ ಅಬೌಟ್ ದ ಆರ್ಟ್ ಆಫ್ ಶಾತವಾಹನಸ್, ಅದು ಬರೀದು ಬೇಡ. ವಾಟ್ ವೇರ್ ದ ವ್ಯಾಲ್ಯೂ ವಿಚ್ ಇನ್ಫ್ಲುಯೆನ್ಸ್ ಗಂಗಾ ಸೊಸೈಟಿ? ಅದು ಗಂಗರ ಕಾಲದ ಯಾವುದು ಸಾಮಾಜಿಕ ಜೀವನದ ಬಗ್ಗೆ ನೀವು ಬರಿಬೇಕು. ಅಲ್ಲಿ ಕಾಂಟ್ರಿಬ್ಯೂಷನಲ್ಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅದೆಲ್ಲ ಬರೀದು ಬೇಡ. ಗಂಗರ ಸಾಮಾಜಿಕ ಜೀವನದ ಬಗ್ಗೆ ನೀವು ಬರೆದ್ರೆ ಸಾಕು. ನೇಮ್ 4 ಲಿಟ್ರರಿ ವರ್ಕ್ಸ್ ಆಫ್ ದ ಪೀರಿಯಡ್ ಆಫ್ ದ ಗಂಗಾಸ್. ಗಂಗರ ಕಾಲದ 4 ಸಾಹಿತ್ಯ ಕೃತಿಗಳನ್ನು ಬರೀರಿ ಅಂತಿದೆ, ಆದರೆ ಅಭ್ಯಾಸಕ್ಕೆ ಅದು ಇಲ್ಲ ನಿಮಗೆ. ಆದರೆ ಹುಡುಕಿ ಬರೆದಿಟ್ಕೊಳ್ಳಿ, ಕಂಪಲ್ಸರಿ ಅಲ್ಲ. ಆಕ್ಟಿವಿಟೀಸ್: ಡಿಸ್ಕಸ್ ವಿತ್ ಯುವರ್ ಟೀಚರ್ ದ ವೇ ಟು ರೀಡ್ ಇನ್ಸ್ಕ್ರಿಪ್ಷನ್, ವಿಸಿಟ್ ಎ ಹಿಸ್ಟಾರಿಕಲ್ ಟೆಂಪಲ್ ನಿಯರ್ ಬೈ ಆ್ಯಂಡ್ ಕಲೆಕ್ಟ್ ಡೀಟೇಲ್ಸ್. ಸೊ ಇದನ್ನು ಮಾಡೋದು ಬೇಡ. ನಿಮಗೆ ಸಾಧ್ಯ ಆದರೆ ಈ ವಂಶಗಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಚಿತ್ರಪಟಗಳಿದ್ದರೆ ಅದನ್ನು ಸಂಗ್ರಹಿಸಿದರೆ ಸಾಕು. ಗಂಗರ ಕಾಲದ ಪ್ರಸಿದ್ಧ ಕ್ಷೇತ್ರ ಶ್ರವಣಬೆಳಗೊಳ, ಗೊಮ್ಮಟೇಶ್ವರ, ಅದನ್ನು ಕೆತ್ತಿಸಿದ್ದು ಚಾಮುಂಡರಾಯ, ಗಂಗರ ಮಂತ್ರಿ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಓದಿ ತಿಳ್ಕೊಳ್ಳಿ ಅಷ್ಟೇ. ಓದಿ ತಿಳ್ಕೊಂಡಿರಿ ಇಡೀ ಪಾಠವನ್ನು. ಪ್ರಶ್ನೋತ್ತರ ಪರೀಕ್ಷೆಗೆ ಅದು ಇರುವುದಿಲ್ಲ, ಆದರೆ ಪಾಠದಲ್ಲಿ ಬಂದ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದರೆ ಸಾಕು. ದಟ್ಸ್ ಆಲ್. ಥ್ಯಾಂಕ್ ಯು ಆಲ್ ಆಫ್ ಯು.